ಅಂತರಪಟ ರೀ ನಿಮ್ ದಮ್ಮಯ್ಯ ಅಂತೀನಿ, ಅವಳ ಪಾಡುಗಳನ್ನ ಬಿಟ್ಬಿಡಿ, ಅವಳು ಹೇಗೋ ಬದುಕೋತಾಳೆ. ನೀನ್ ದಮ್ಮಯ್ಯನ್ನು ನಂಗೆ ಕಾಲಿಡ್ಕೋ, ಈ ಮಹೇಶ ಕರಗಲ್ಲ. ನಾನು ಆಲ್ರೆಡಿ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ ಕಣೆ. ಅವಳ ಜೀವನ ಮೂರ ಬಟ್ಟೆ ಮಾಡೋವರೆಗೂ ನನಗ್ ಸಮಾಧಾನ ಇಲ್ಲ. ಇನ್ಮೇಲೆ ನೋಡ್ತಾ ಇರೋ, ಅವಳಿಗೆ ನರ್ಕ ಏನು ಅಂತ ಇಲ್ಲಿಂದನೇ ನಾನು ತೋರಿಸ್ತೀನಿ. ವಿಲ 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 ಅಂತ ಒದ್ದಾಡ್ಬೇಕು, ಹಂಗ ಮಾಡ್ತೀನಿ. ಮುನಿಯಮ್ಮ, ಬೇಜಾರು ಮಾಡ್ಕೋಬೇಡಿ. ಒಟ್ಟಾರದಲ್ಲಿ ನಡೆದಿದ್ದನ್ನ ನಡೆದಿಲ್ಲ ಅಂತ ಅನ್ಕೊಳ್ಳಿ. ಎಲ್ಲಿ ಹೋಗಿದ್ರಿ ಅಮ್ಮ? ಅದು ಏನು, ಈ ಮನೇಲಿ ನಿಮ್ಮನ್ನ ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ದೀರಾ? ಇದನ್ನ ಧರ್ಮಛತ್ರ ಅನ್ಕೊಂಡಿದ್ದೀರಾ ಹೇಗೆ? ಯಾವಾಗ ಬೇಕಾದ್ರೂ ಬರ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಿಮ್ಮನ್ನೇ ಕೇಳ್ತಾ ಇರೋದು, ಎಲ್ಲಿಗೆ ಹೋಗಿದ್ರಿ? ನಾನು ತವ್ರ ಮನೆಗೆ ಹೋಗಿದ್ವಿ. ನಿಮಗೆ ಹೇಳ್ದೆ ಹೋಗಿದ್ದು ತಪ್ಪೆ. ನೀವು ಪೂಜೆ ಮಾಡ್ತಿದ್ರಿ, ಅದಕ್ಕೆ ಕಾಂಚನ ಆಂಟಿ ಹತ್ರ ಹೇಳ್ಬಿಟ್ಟು ಹೋದ್ವಿ. ಓ, ದೊಡ್ಡದಾಗಿ ಮಾತಾಡ್ತೀಯಾ ಅತ್ತೆ, ನೀವ್ ಈ ಮನೆ ಯಜಮಾನಿ ಅಂತ. ಆದ್ರೆ ಆಚೆ ಹೋಗ್ಬೇಕಾದ್ರೆ ಮನೆ ದೊಡ್ಡವ್ರಿಗೆ ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋಷ್ಟು ಚಿಕ್ಕ ಸಂಸ್ಕಾರನೂ ಇಲ್ವಾ ನಿನಗೆ? ಅಮ್ಮ, ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ಯಾ? ಇದೆಲ್ಲ ಒಂದು ಮ್ಯಾಟ್ರಾ? ಎಷ್ಟೋ ಸಲ ನಿನಗೆ ಹೇಳ್ದೆ ಆಚೆ ಹೋಗಿದ್ದೀನಿ. ಬರೀ ಆಚೆ ಅಲ್ಲ, ಹೇಳ್ದೆ ಕೇಳ್ದೆ ಬೇರೆ ದೇಶಕ್ಕೂ ಹೋಗಿದ್ದೀನಿ. ತಿಂಗ್ಳುಗಟ್ಟೆ ಬಂದೇ ಇಲ್ಲ ನಾನು. ನಿನಗೆ ಗೊತ್ತಲ್ಲ ನನ್ನ ಬಗ್ಗೆ. ಹೀಗೆ ನಮ್ಮ ಹೊಸ್ದಾಗಿ ಸುಶಾಂತ್, ನೀನ್ ಸುಮ್ನಿರು. ಆಗ ಬೇರೆ ಈಗ ಬೇರೆ. ಅಮ್ಮ, ನೀನ್ ಪೂಜೆ ಮಾಡ್ತಿದ್ದೆ, ನಿಂಗೆ ಡಿಸ್ಟರ್ಬ್ ಮಾಡೋದು ಬೇಡ, ಕಾಂಚನ ಅತ್ತೆಗೆ ಹೇಳ್ಬಿಟ್ಟು ಹೋಗೋಣ ಅಂತ ನಾನೇ ಹೇಳ್ದೆ. ಇವ್ರದೇನು ತಪ್ಪಿಲ್ಲ. ನೀನು ನಿನ್ ಹೆಂಡತಿನ ವಹಿಸ್ಕೊಂಡು ಬರ್ಬೇಡ ಸುಶಾಂತ್. ಹೋಗ್ಲಿ ಬಿಡಮ್ಮ, ಇನ್ನೊಂದ್ಸಲ ಈ ತರ ಮಾಡಲ್ಲ. ನಾನ್ ಮಹೇಶ್ನ ಸಿಕ್ಕಾಕ್ಸ್ತೆ ಅಂತ ಗೊತ್ತಾದ್ಮೇಲೆ ಇವಳು ಆ ವಟಾರಕ್ಕೆ ಹೋದ್ಲು. ಅಂದ್ರೆ ಮಹೇಶಂಗೆ ಸುಮ್ಮನೆ ಅವಮಾನ ಆಗೋಯ್ತು ಅಂತ ಸಾರಿ ಕೇಳೋ ಪ್ರೋಗ್ರಾಮ್ ಹಾಕೊಂಡಿದ್ಲು ಅನ್ಸುತ್ತೆ. ಆದ್ರೆ ಇವಳ ಮುಖ ನೋಡಿದ್ರೆ ಅಲ್ಲೇನೋ ನಡೆದಿರೋ ತರ ಇದೆಲ್ಲ, ಏನಂತ ತಿಳ್ಕೋಬೇಕು. ಅಲ್ಲ ಸುಶಾಂತ್, ನಿನ್ನೆ ತಾನೇ ಇವ್ರ ತಂದೆಯಿಂದ ಮನೆ ಅಷ್ಟು ದೊಡ್ಡ ರಂಪಾಗಿದೆ. ಅಂತದ್ರಲ್ಲಿ ಇವತ್ತೇ ಅವ್ರ ಮನೆಗೆ ಹೋಗೋ ಅವಶ್ಯಕತೆ ಏನಿತ್ತು? ಅಮ್ಮ, ಹೆಣ್ಣಿಗೆ ತವ್ರ ಮನೆಗೆ ಹೋಗ್ಬೇಕು ಅನ್ಸುತ್ತೆ, ಹೋಗ್ಲಿ ಬಿಡು. ಆದ್ರೆ ಅಲ್ಲಿ ಏನ್ ನಡೀತು ಅಂತ ಕೇಳಮ್ಮ. ನೆನ್ನೆ ಮನೇಲಿ ಇಷ್ಟೆಲ್ಲ ಆದ್ಮೇಲೆ ಅಲ್ಲಿ ಇವ್ರಿಗೆ ಒಳ್ಳೆ ಸ್ವಾಗತ ಅಂತೂ ಸಿಕ್ಕಿರಲ್ಲ. ಸುಶಾಂತ್, ಅಲ್ಲೇನ್ ನಡೀತು? ನಿಂಗೆ ಯಾರು ಏನು ಅಂದಿಲ್ಲ ತಾನೆ? ಈ ಕ್ಷಣನೇ ನೀನು ನನ್ನ ಪಾಲಿಗೆ ಸತ್ತೆ, ನಿನ್ನ ಪಾಲಿಗೆ ನಾನು ಸತ್ತೆ. ಏನಿಲ್ಲಕ್ಕ, ಏನಾಗತ್ತೆ? ಚೆನ್ನಾಗೇ ಮಾತಾಡಿಸ್ತಿರೋ. ಪಾಪ ನೆನ್ನೆ ನಡೆದಿರೋದೆಲ್ಲ ಅವ್ರ ಮನ್ಸಲ್ಲೇ ಇಟ್ಕೊಂಡಿಲ್ಲ, ಎಲ್ಲ ಮರ್ತಿದ್ದಾರೆ. ನಮ್ಮನ್ನು ಚೆನ್ನಾಗೇ ಟ್ರೀಟ್ ಮಾಡಿದ್ರು. ಇದೇನಿದು? ಇವಳ ಮಾತಿಗೂ ಇವಳ ರಿಯಾಕ್ಷನ್ಗೂ ಸಿಂಕೆ ಆಗ್ತಿಲ್ಲ. ಅಲ್ಲಿ ಬೇರೆ ಏನೋ ನಡೆದಿದೆ. ಸರಿ, ಅಪ್ಪ ಕಾಯ್ತಿದ್ದಾರೆ, ಬನ್ನಿ ಒಳಗಡೆ. ಸುಶಾಂತ್, ಆರಾಧನಾ ಹೋಗ್ಬಿಟ್ಟು ಬಂದ್ರ?
ಅಮ್ಮ ಚೆನ್ನಾಗಿದ್ದಾರೆ ಮಗಳೇ? ಯಾವುದೋ ಕೆಟ್ಟಗಳಿಗೆ ನಡಿಬಾರ್ದು ನಡೆದು ಹೋಯ್ತು, ನೀವು ಅದನ್ನು ಮರ್ತು ಬಿಡಿ, ನಾವು ಮರ್ತು ಬಿಡ್ತೀವಿ ಅಂತ ಅಪ್ಪಂಗೆ ಹೇಳಿದೆ ಮಗಳೇ. ಹಾ ಹೇಳಿದ್ವಿ ಅಪ್ಪ, ಅವ್ರೇನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ಮರ್ತಿದ್ದಾರೆ. ನಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅಲ್ಲ ರೀ, ಅವ್ರ ಮನೆಯವರು ನಮ್ಮ ಮನೆ ಒಡವೆ ಕದ್ದಿದ್ದಾರೆ ಅಂತದ್ರಲ್ಲಿ ನೀವು ಅಷ್ಟು ದೊಡ್ಡ ಘಟನೆನ ಅವರು ಮರಿಬೇಕು, ನಾವು ಮರಿಬೇಕು ಅಂತ ಹೇಳ್ತಾ ಇದ್ದೀರಾ. ಇದು ಹೆಂಗ್ರಿ ಸಾಧ್ಯ? ಮರಿಬೇಕು ಸಾವಿತ್ರಿ. ಜೀವನದಲ್ಲಿ ಕೆಲವು ಕೆಟ್ಟ ಘಳಿಗೆಗಳನ್ನ, ಕೆಟ್ಟ ಘಟನೆಗಳನ್ನ ಮರೆತು ಬಿಡಬೇಕು. ಇಲ್ಲಾಂದ್ರೆ ಅದು ನಮ್ಮಲ್ಲೇ ಉಳ್ಕೊಂಡಿರುತ್ತೆ. ಅದು ಸುಮ್ಮನೆ ಇರುತ್ತಾ? ನಮ್ಮ ಮನಸ್ಸಿನ ನೆಮ್ಮದಿ, ಸಂತೋಷನೆಲ್ಲ ಹಾಳು ಮಾಡ್ತಾ ಇರುತ್ತೆ. ಜೊತೆಗೆ ನಮ್ಮ ಪರಿಸರನ ಹಾಳು ಮಾಡುತ್ತೆ. ಅಷ್ಟಕ್ಕೆ ಬಿಡಲ್ಲ, ಅದು ನಮ್ಮ ಸಂಬಂಧಗಳನ್ನು ಹಾಳು ಮಾಡುತ್ತೆ. ಹಾಗಾಗಿ ಮರೀಲೇಬೇಕು. ಮರೆಯೋದು ಮನುಷ್ಯ ಗುಣ, ಕ್ಷಮಿಸೋದು ಮನುಷ್ಯನ ದೊಡ್ಡ ಗುಣ. ಅವರು ಅಷ್ಟೇ ರೀ, ಮನೇಲಿ ಯಾರಿಗೂ ಹೇಳ್ದೆ ಕೇಳ್ದೆ ಆ ವಟಾರಕ್ಕೆ ಹೋಗಿ ಬಂದಿದ್ದಾರೆ. ಇದೆಲ್ಲ ಸರಿನಾ? ಯಾವ ತಪ್ಪು ಸಾವಿತ್ರಿ? ಆ ಮಗು ಎಲ್ಲಿಗೆ ಹೋಗಿ ಬಂತು? ತವ್ರ ಮನೆಗೆ ಹೋಗಿ ಬಂದಿದೆ, ಹೋಗ್ಲಿ ಬಿಡು. ಸಾವಿತ್ರಿ, ನೀನು ಒಂದು ಹೆಣ್ಣು. ತವರಿನ ಜೊತೆ ಹೆಣ್ಣು ಮಕ್ಕಳಿಗೆ ಎಂಥ ಸಂಬಂಧ ಇರುತ್ತೆ ಅನ್ನೋದು ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಲ್ವಾ? ನೀನೆಷ್ಟೇ ವಜ್ರ ವೈಡೂರ್ಯ ಕೊಟ್ಟು ಬಂಗಾರದ ತಟ್ಟೆಯಲ್ಲಿ ಊಟ ಹಾಕಿದ್ರು ಆ ಹೆಣ್ಣುಮಕ್ಕಳು ತವ್ರ ಮನೆಯಲ್ಲೋ ಗಂಜಿ ಕುಡ್ಕೊಂಡು ಬರ್ತಾರಲ್ಲ, ಅದರಲ್ಲಿ ಸಿಕ್ಕೋ ಸಂತೋಷ ಇದ್ರಲ್ಲಿ ಸಿಗೋದೇ ಇಲ್ಲ. ಇಷ್ಟಕ್ಕೂ ತಪ್ಪು ಮಾಡಿದ ಮಹೇಶ್ ಅವರು. ಪಾಪ ರೇವತಿ ಮೇಲೆ ಯಾಕೆ ನಿನಗೆ ಕೋಪ? ಅದೆಲ್ಲ ಬಿಡಿ, ಹೇಗಿರೋ ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ. ನಿಮಗೊಂದು ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸಾ? ಏನದು? ಹೌದು ಮಗನೆ, ನಿಮ್ಮಿಬ್ಬರನ್ನು ಹನಿಮೂನ್ ಕಳಿಸ್ಕೊಡ್ತಾ ಇದ್ದೀವಿ. ಹನಿಮೂನೇ? ಅದೇ ನಾ ಅಂತ ಬಾಯ್ ಬಿಡ್ತಾ ಇದ್ದೀರಾ? ಇಬ್ರು ಜೊತೆಗೆ ಒಂದು ವಾರ ಜಾಲಿಯಾಗಿ ಇದ್ದು ಬನ್ನಿ. ಯಾಕೋ ಮಗನೆ, ಏನಾಯ್ತು? ಇಬ್ರು ಸಪ್ಪಗಾಗ್ಬಿಟ್ರಿ? ಹನಿಮೂನ್ಗೆ ಹೋಗ್ರಿ ಅಂದ್ರೆ ಈಗಿನ ಕಾಲದ ಮಕ್ಕಳು ಹೊಸ ಮನೆಯಿಂದ ಹಾಗೆ ಹಾರೋಗ್ತಾರೆ, ಅಪ್ಪ ಅಮ್ಮನಿಗೂ ಹೇಳೋದಿಲ್ಲ. ನಾವೇ ಕಳಿಸ್ತೀವಿ ಅಂದ್ರು ನೀವು ಹ್ಞೂ ಅಂತಿಲ್ಲ, ಹ್ಞೂ ಅಂತಿಲ್ಲ. ಯಾಕೋ ಮಗನೆ, ಇಷ್ಟ ಇಲ್ವೋ ಹೋಗೋಕೆ? ಓಕೆ. ಮಕ್ಕಳ, ನೀವು ಹೋಗಿ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ಹೋಗಿ. ಮೂರ್ತಿ, ಆ ಫ್ಲೈಟ್ ಟಿಕೆಟು ಅದು ಇದು ಏನಿದೆ ಎಲ್ಲ ನೋಡ್ಕೊಳ್ಳಪ್ಪ, ನೀನು ಬೇಗ ವ್ಯವಸ್ಥೆ ಮಾಡು. ನಾನೆಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಯಾವ ಊರಿಗೆ ಹೋಗ್ಬೇಕು ಏನು ಎತ್ತ ಅಂತ ಇವನ್ನ ಕೇಳಿದ್ರೆ ಇನ್ನು ಅದಕ್ಕೆ ಉತ್ತರ ಕೊಡೋಕೆ ಒಂದು ವಾರ ಮಾಡ್ತಾರಷ್ಟೇ. ಅದಕ್ಕೆ ನಾನೇ ಎಲ್ಲ ನೋಡಿ ರೆಡಿ ಮಾಡಿಟ್ಟಿದ್ದೀನಿ. ಓಹೋ, ಸರಿ. ಹಾಗಾದ್ರೆ ತುಂಬ ಚುರುಕಾಗಿದೆ ನೀನು. ಈ ಹನಿಮೂನ್ ಟ್ರಿಪ್ನ ಹೇಗಾದ್ರೂ ಮಾಡಿ ಕ್ಯಾನ್ಸಲ್ ಮಾಡ್ಬೇಕಲ್ವಾ? ಏನ್ ಮಾಡ್ಲಿ? ನಾನು ಹನಿಮೂನ್ಗೆ ಹೋಗ್ತಾ ಇದ್ದೀನಿ. ಎಸ್, ನಾನು ಹನಿಮೂನ್ಗೆ ಹೋಗ್ತಾ ಇದ್ದೀನಿ. ಈಗೇನ್ ಮಾಡೋಣ? ಬಟ್ಟೆ ಪ್ಯಾಕ್ ಮಾಡ್ಕೊಬಿಡೋಣ. ನನ್ನ ಹತ್ರ ಇರೋದೆಲ್ಲ ಹಳೆ ಬಟ್ಟೆ. ಹೊಸ ಬಟ್ಟೆನ ಪರ್ಚೇಸ್ ಮಾಡೋಣ.
ಏನಾಯ್ತು? ಏನಾಯ್ತಾ? ಹೌದು, ನೀವ್ಯಾಕೆ ಇಷ್ಟೊಂದು ಖುಷಿ ಪಡ್ತಿದ್ದೀರಾ? ಅದು ಹನಿಮನ್ಗೆ ಹೋಗ್ತಿದೀವಿ ಅಂತಾರಾ? ರಾಜ್, ಇದ್ರಲ್ಲಿ ಖುಷಿ ಪಡೋದೇನಿದೆ? ಏನೋ ನಾವು ಗಂಡ ಹೆಂಡತಿ ಅನ್ನೋ ತರ. ಮರ್ತೋಯ್ತಾ ನಿಮ್ಗೆ? ನಮ್ ಮಧ್ಯೆ ಏನು ಇಲ್ಲ ಅಂತ ಗೊತ್ತಿದೆ ತಾನೆ? ಹಲೋ, ನಿಮ್ ಹೆಣ್ಮಕ್ಳ ತಲೆಯಲ್ಲಿ ಬರೀ ಇದೆ ಅಲ್ವಾ ಬರೋದು? ಹುಡುಗರಿಗೆ ಬರೀ ಈ ವಿಷಯಕ್ಕಷ್ಟೇ ನಾ ಖುಷಿ ಆಗೋದು. ನಾನೇನೋ ಯೋಚಿಸ್ತಿದ್ರೆ ನೀವೇನೋ ಯೋಚನೆ ಮಾಡ್ತಿದ್ದೀರಾ. ಚಿಚಿ, ನೀವೇನ್ ಯೋಚಿಸ್ತಿದ್ರಿ? ಅದೇ ಇಬ್ರು ಆಚೆ ಹೋದ್ರೆ ಮೈಂಡ್ ಫ್ರೆಶ್ ಆಗತ್ತೆ. ದಿನ ಮನೇಲಿ ಒಂದಲ್ಲ ಒಂದ್ ಏನಾರ ಆಗ್ತಾನೆ ಇದೆ. ಮನೆಯಿಂದ ದೂರ ಇದ್ರೆ ನಿಮ್ಗೂ ಚೈನ್ ಸಿಗತ್ತೆ ಅಂತ ಅನ್ಕೊಂಡೆ. ಅವತ್ ನಾವು ಚಿಕ್ಕಮಂಗ್ಳೂರು ಹೋದಾಗಿಂದ ಬರೀ ಓಡ್ತಾನೆ ಇದೀವಿ. ಈಗ ಬೇರೆ ಎಲ್ಲಾರ ಹೋಗಿ ಸ್ವಲ್ಪ ಚಿಲ್ ಮಾಡೋಣ, ಎಂಜಾಯ್ ಮಾಡೋಣ ಅಂತ ಅನ್ಕೊಂಡೆ. ಓ ಹಾಗಾ? ನಿಜಕ್ಕೂ ಹಾಗೆ ಅನ್ಕೊಂಡ್ರಾ? ನಿಜ ಕಣ್ರಿ, ನಿಮ್ಗೆ ಯಾಕೆ ನನ್ ಮೇಲೆ ಅನುಮಾನ ಅಂತ? ಅನುಮಾನ ಏನಿಲ್ಲ, ನಿಮ್ ಖುಷಿ ನೋಡಿ ಭಯ ಆಯ್ತು ಅಷ್ಟೆ. ಸುಮ್ನೆ ಟ್ರಿಪ್ಗೆ ಹೋಗೋದು ನನ್ಗೆ ಇಷ್ಟ ಆಗಲ್ಲ ಅಂತ ಅನ್ಕೊಂಡಿದ್ದೀರಾ? ನನಗೂ ಇಷ್ಟ ಕಣ್ರಿ, ನಿಮ್ ಜೊತೆ ಸುತ್ತಾಡೋದು, ಎಕ್ಸ್ಪ್ಲೋರ್ ಮಾಡೋದು. ಆದ್ರೆ ನಾನು ಬರ್ತೀನಿ ಅಂತ ಹೇಳಲೇ ಇಲ್ಲ. ನಿಮ್ಮಷ್ಟಕ್ಕೆ ನೀವೇ ಖುಷಿ ಪಡ್ತಾ ಇದ್ದೀರಾ? ನೀವ್ ಬರಲ್ವಾ? ನಂಗೆ ಯಾಕೋ ಮನ್ಸಿಲ್ಲ. ಹಂಗ ಅನ್ಬೇಡಿ, ಟ್ರಾವೆಲ್ ಮಾಡಿದ್ರೆ ಮನ್ಸು ಸರಿ ಹೋಗುತ್ತೆ, ಖುಷಿ ಸಿಗತ್ತೆ. ಪ್ಲೀಸ್ ಈ ಟ್ರಿಪ್ಪಿಗೆ ಕಲ್ಲಾಕ್ಬೇಡಿ, ಹೋಗ್ಬೇಡಣ. ನೀವು ಧೈರ್ಯವಾಗಿ ನನ್ನ ಜೊತೆ ಬರ್ಬೋದು. ನನಗಂತೂ ಬೇರೆ ಯಾವ ಉದ್ದೇಶನೂ ಇಲ್ಲಪ್ಪ.